ಒಂದು ಮಿನಿ ರೈಡ್ ಹೋಗ್ತಾ ಇದೀವಿ. ನಾನು ಮತ್ತೆ SR93 ಅವರು ಬಂದಿದ್ರು. ಅವರು ಇಡೀ ನಮ್ಮ ಕರ್ನಾಟಕನ ಸುತ್ಕೊಂಡು ತಿಪ್ಟೂರಿ ಬಂದಿದ್ದಾರೆ. ನೆಕ್ಸ್ಟ್ ತುಮಕೂರು ಹೋಗ್ತಾರಂತೆ. ಅವ್ರ ಜೊತೆಗೆ ಒಂದು ಮಿನಿ ರೈಡ್ ಹೋಗ್ತಾ ಇದೀನಿ. ಇಲ್ಲೇ ನಮ್ಮ ಬಳ್ಳಕೆರೆಗೆ ಕೆಂಪಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ. ಅಲ್ಲಿ ನಮ್ಮೊಬ್ರು ಸಬ್ಸ್ಕ್ರೈಬರು ಬನ್ನಿ ಅಂತ ಹೇಳಿದ್ರು. ಅದು ವೆದರ್ ತುಂಬಾ ಚೆನ್ನಾಗಿದೆ ಅಂತ, ಸೊ ಹಂಗಾಗಿ ಹೋಗ್ತಾ ಇದೀವಿ. ನೋಡೋಣ. ಅಂದ್ರೆ ಲೇಟ್ ಆಗೋಯ್ತು, ಲೇಟ್ ಆಗಿದೆ. ಜಸ್ಟ್ ಎಷ್ಟು ಬೇಗ ಆಗೋದು ಅಷ್ಟು ಬೇಗ ರೀಚ್ ಆಗೋಣ. ಮೈಕ್ ಯಾವ ತರ ಬರುತ್ತೋ ಗೊತ್ತಿಲ್ಲ ಇವಾಗ. ಅದೇ ಕತೆ ಒಂದು ರಾಮಾಯಣ ಅಂತ ಅನ್ಕೋಬಿಡಿ. ಅದು ಫಿಕ್ಸ್ ಮಾಡ್ಕೊಳಕ್ಕೆ ಸ್ವಲ್ಪ ಗ್ಲೌಸ್ ಮತ್ತೆ ಬಿಚ್ಬೇಕು. ಯಾವನ್ ಬಿಚ್ತಾನೆ ಅಂತ ಹಂಗೆ ಹೋಗ್ತಾ ಇದೀನಿ. ಬಿದಿರು ಯಾವ ಲೆವೆಲಿಗೆ ನಾಶ ಆಗ್ತದೆ ನೋಡಿ. ಇಲ್ವೇ ಇಲ್ಲ. ಮುಂಚೆ ಎಲ್ಲ ಒಂದು ತೋಟಕ್ಕೊಂದು ಬಿದಿರು ಇರ್ತಿತ್ತು. ಇವಾಗ ನೋಡಿ ಎಲ್ಲಿ ಕಾಣದಾಗಿದೆ. ನೀರ್ ಬೇರೆ ಹರಿತಾ ಇದೆ. ಏಯ್ ತೋಟ ನೋಡು ಬಿಡು, ಏನ್ ನೀಟಾಗಿ ಮೇಂಟೈನ್ ಮಾಡೋರೆ ಎಲ್ಲ ಕಡೆನು. ಹಾಯ್, ಬೈಕ್ ಕೊಡ್ತೀವಿ, ಸೈಕಲ್ ಕೊಡ. ಕೊಡ್ತೀಯಾ? ಬೈಕ್ ಕೊಡ್ತೀವಿ, ಸೈಕಲ್ ಕೊಡ. ಬಳ್ಳಕೆರೆ ಯಾವುದು? ಬಳ್ಳಕೆರೆ ಯಾವುದು? ಇದೇನಾ? ಈಗ ಅವ್ನು ನಿನ್ ಕಿಡ್ನಾಪ್ ಮಾಡಕ್ ಬಂದ್ ಅನ್ಕೊಳೋ. ನಿಜವಾಗೂ ಹಾ? ಓಡಲ್ವಾ ನೀನು? ಕರ್ಕೊಂಡು ಹೋಗೋದಾ? ಒಂದೇ ಒಂದು ಕಿಡ್ನಿ ಕಿತ್ಕೊಂಡ್ ಕಳಿಸ್ತೀವ. ಬರ್ತೀಯಾ? ಒಂದೇ ಒಂದು ಕಿಡ್ನಿ ಕೊಡ್ತೀಯಾ? ಕೊಡಲ್ವಾ? ಏನ್ ನಿನ್ನ ಹೆಸರು? ಇರು ಒಂದು ನಿಮಿಷ. ಚಾಕ್ಲೇಟ್ ಸಿಕ್ತು ಕಣೋ, ತರ್ಲಿಲ್ಲ. ತಗೋ. ಓದ್ತಿದ್ಯಾ? ಡೌಗಿ ಹೊಡಿತಿದ್ಯಾ? ಡೌಗಿ ಹೊಡಿತಿದ್ಯಾನೋ? ಹ್ಞೂ. ಚಡ್ಡಿ ಹಾಕಳಕ್ಕೆ ಗೊತ್ತಿಲ್ಲ ಇವನಿಗೆ. ಆಗ ಟೀಚರ್ ಕಂಡು ನೋಡ್ದವನು. ಡವ್ ಹೊಡಿತಿದ್ದೀರೋ ಬ್ರೋ? ನೀವು ಇದ್ದೀರಾ ನೋಡಿ. ಡವ್ ಹೊಡಿತಾವ್ರಂತೆ. ಆ ಅಲ್ಲ ಕಣ, ಬ್ಯಾಲ್ ಒಂಚೂರು ಮುಂದಕ್ಕೆ. ಏನ್ ಓದ್ತಾ ಇರೋದು? ಏನ್ ಓದ್ತಾ ಇದೀಯಾ? ಫಸ್ಟ್ ಸ್ಟ್ಯಾಂಡರ್ಡ್ಗೆ ನಿಂಗೆ ಲವ್ ಏನು? ಓದು ಚೆನ್ನಾಗಿ. ಬರೋಣ. ಬಾಯ್, ಲವ್ ಯು. ಎಸ್. ಸೈಕಲ್ ಕೊಡು, ಒಂದು ರೌಂಡ್ ಬರ್ತೀನಿ ಕೊಡು. ಸರಿ, ಬಾಯ್. ಬರೀ ನಿಮ್ಮ ವಿವೆ. ಫೋನ್ ಕಟ್ ಮಾಡ. ಹೂ ಕಂಡ್ ಬಾಗುರು. ಯಾಕೆ ಗುರು? ಒಂದು ವಿಡಿಯೋ ಮಾಡಕ್ ಬಿಡುಗರು. ಏನಪ್ಪ ಕೇಳಿದೆ? ಆ ದೇವ್ರನ್ನ ಏನಪ್ಪ ಕೇಳಿದೆ? ಏನ್ ಕಮಿಷನರ್ ಪೋಸ್ಟ್ ಕೇಳಿದ್ನಾ? ಹುಡುಗ ಎದ್ರದ ಇಲ್ವಲ್ಲಪ್ಪ ಇವರು. ಅಯ್ಯಯ್ಯೋ, ಹೇಗಿತ್ತು ಬ್ರೋ ಹಳ್ಳಿ ಕಡೆ ಜರ್ನಿ? ಅದೊಂಚೂರು ಹುಡುಗ ಈ ಕಡೆ ಬಂದಿದ್ರೆ ಎದುರಿಸ್ಬಿಡ್ಬೋದಿತ್ತು. ಡವ್ ಹೊಡಿತಿದ್ಯಾರು ಅಂತ ನಾನು. ಬಳ್ಳಕೆರೆ 1 ಕಿಲೋಮೀಟರ್ಗಳು. ಹೋಗ್ರ ಆ ಕಡೆ. ಸರ್, ನೀವು ಇಷ್ಟೊಂದು ಬೆಳ್ಳಗಿದ್ದೀರಲ್ಲ, ನಿಮ್ಮ ಮುಖದ ಹಿಂದಿನ ರಹಸ್ಯವೇನು ಸರ್? ಅರಶಿಣ ಮತ್ತು ಚಂದನದ ಗುಳುಗುಳು ಗುಳುಗುಳು ಗುಳುಗುಳು. ಚಂಡಿಕಾ ಹೋಮ ಬೇರೆ ಮಾಡ್ತಾರೆ ಗುರು. ನಮ್ಗೊಂದೆರಡು ಮಾಡಿಸ್ಕೋಬೇಕು. ಹಾ, ಯಾವ್ದು ಗುರು ಇದು ಮೂವಿ? ಇದು ಏನ ರೋಲರ್ಸ. ಏನ್ ಹೆಸರು ಗುರು? ದಿ ರೋಲರ್ಸ್. ಬಳ್ಳಕೆರೆ ಕೆಂಪಮ್ಮ ದೇವಸ್ಥಾನ. ಹೇಳಿದಂತ ವ್ಯೂ ಇದೆ ಇರುತ್ತೆ. ಕೆರೆ ಇದೆ, ಹಸಿರು ತೋಟ ಇದೆ, ನಮ್ ರೈಡರ್ ಇದ್ದಾರೆ. ಕೆಂಪಮ್ಮ ದೇವಸ್ಥಾನ, ಕಾಪಾಡುವ ತಾಯಿ ಕೆಂಪಮ್ಮ. 1,000 ಜನ ಸಬ್ಸ್ಕ್ರೈಬ್ ಇವತ್ತೇ ಆಗ್ಬಿಡ್ಲಿ ನಿಮ್ ದಯೆಯಿಂದ. ಓಕೆ, ನೈಸ್. ಬಂದಿದ್ದೀವಿ ಕೆಂಪಮ್ಮನ ದೇವಸ್ಥಾನದ ಹತ್ರ. ಇದು ಡಿಫ್ರೆಂಟ್ ವೆದರು ಚೆನ್ನಾಗಿದೆ ಬ್ರೋ. ಒಂಥರ
ಅಂದರೆ ಇದೆಲ್ಲ ಬಲಿ ದೇವರು, ಬಲಿ ಕೊಡ್ತಾರೆ ಇಲ್ಲಿ ಅನಿಸುತ್ತೆ ಎಲ್ಲ ಥರ. ತಣ್ಣು ವೆದರ್ ನೋಡಿ, ಮಳೆ ಇಲ್ಲ ಅಂದರೆ ಎಷ್ಟು ಚೆನ್ನಾಗಿದೆ ಇಲ್ಲಿ ಅಟ್ಮಾಸ್ಫಿಯರ್. ಹಳ್ಳಿ ಕಡೆ ಹೇಳ್ತಾರೆ ತಿನ್ನುಣ್ಣ ದೇವ್ರಂತ, ಅಂದರೆ ಇಲ್ಲಿ ನಾನ್ ವೆಜ್ ಆಗುತ್ತೆ ಮುಳ್ಕಟ್ಟಮ್ಮ ದೇವ್ರಿಗೆ. ಅದೇ ಈ ಕಡೆ ಬಂದರೆ ನಮಗೆ ಕೆಂಪಮ್ಮ ದೇವರಿದೆ, ಇಲ್ಲಿ ಅದು ನಾನ್ ವೆಜ್ ಆಗಲ್ಲ ದೇವ್ರಿಗೆ. ದೂತರಾಯ ಸ್ವಾಮಿ ಮತ್ತು ಮಾರಮ್ಮ ದೇವ್ರಿಗೆ ನಾನ್ ವೆಜ್ ಆಗುತ್ತೆ ಇಲ್ಲಿ. ಇಲ್ಲಿದು ವಿಶೇಷತೆ ಏನಾದ್ರು ಇದೆಯಾ ಈ ದೇವಸ್ಥಾನದ್ದು? ನಾಗದೇವತೆಯವರು. ನಾಗದೇವತೆ. ಇವ್ರು ಏನಾದರೂ ಕಾಯಿಲೆ ಗಿಲೆ ಆದರೆ ಹುಷಾರಿಲ್ದಂಗೆ ಆದರೆ ಇಲ್ಲಿ ತಡೆಗಿಡ ಹೊಡಿತೀವಿ. ಹಾಗಾಗಿ ಎಲ್ಲರೂ ಹುಷಾರಾಗುತ್ತೆ. ಓಕೆ. ಎಲ್ಲರೂ ಎದ್ಕೊಂಡಿದ್ರೆ ಅಥವಾ ಗಾಡಿ ಪೀಡೆ ಆಗಿದ್ರೆ ಎಲ್ಲರೂ ಹುಷಾರಾಗುತ್ತೆ. ಓಕೆ. ಅದೇ ತುಂಬ ಜನ ಹೇಳ್ತಾಯಿದ್ರೆ ಇಲ್ಲಿದು ವೀಡಿಯೋ ಮಾಡಿ ತುಂಬ ದೇವ್ರು ನಂಬ್ತೀವಿ ಈ ಕಡೆ ಎಲ್ಲ ಅಂತ, ಹಂಗಾಗ್ಬಿಟ್ಟು ಒಂದು ವೀಡಿಯೋ ಮಾಡೋಣ ಅಂತ ಬಂದ್ವಿ. ಹಂಗೆ ದೇವ್ರ ದರ್ಶನ ಮಾಡ್ದಂಗೆ ಆಗುತ್ತೆ ಅಂತ. ಅಲ್ಲಿ ಇರ್ತಾರ? ಇದು ಮುಳ್ಕಟ್ಟಮ್ಮ ದೇವಸ್ಥಾನ. ಮುಳ್ಕಟ್ಟಮ್ಮ ಅವರು ಕೆಂಪಮ್ಮ. ಹಾಂ, ಸರಿ ಸರಿ. ಮುಳ್ಕಟ್ಟಮ್ಮ ದೇವಸ್ಥಾನ ಇದೆಯಲ್ಲ, ಅಲ್ಲೇ ನೋಡಿ ಒಂದು ಕಲ್ಯಾಣಿನೂ ಇದೆ. ಈ ಡೀಪ್ ಇದೆ ಗುರು, ಈ ಫಿಶಸ್ ಇದೆ, ಜಾರತ್ತಾ? ಏನು ಚೆನ್ನಾಗಿದೆ ನೋಡಿ. ಇದು ಯಾವುದೋ ಬೇರೆ ಊರಿಗೆ ಬಂದಿದ್ದೀವಿ ಅನ್ನೋ ಫೀಲ್ ಬರ್ತಿದೆಯಪ್ಪ. ಈ ಕಡೆ ನಮ್ಮ ಸುತ್ತಮುತ್ತ ಒಂದು ಏನಂದರೆ ಇದು ನಮಗೇನು ನೋಡ್ತಾ ಇದ್ದೀವಿ ಇದೊಂಥರ ಆಲ್ಮೋಸ್ಟ್ ನಮ್ಮ ಮಲೆನಾಡು ಫೀಲ್ ಕೊಡ್ತಾ ಇದೆ. ಯಾವುದೋ ಇಲ್ಲೇ ನಮ್ಮ ಸರೌಂಡಿಂಗಲ್ಲಿದೆ ಅನ್ನೋ ಥರ ಫೀಲ್ ಬರ್ತಿಲ್ಲ. ಓಪ ಬಿದ್ದರೆ ಅಷ್ಟೇ ಹಾಯ್ಕೊಬಿಡ್ತೀನಿ. ಏನು ಡೀಪ್ ಇದೆ ಗುರು ಇದು. ಈ ಥರ ವಿಶೇಷವಾಗಿರೋ ಕಲ್ಯಾಣಿ ನಾನು ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಾಯಿದ್ದೀನಿ. ಫುಲ್ ನೋಡಿ, ಇದು ಫುಲ್ ಡೀಪ್ ಇದೆ. ಇದು 4 ಮೆಟ್ಲು ಇಳಿದ್ರೆ ಫುಲ್ ಮುಳುಗೋಗ್ಬಿಡ್ತೀವಿ. 4 ಮೆಟ್ಲು ಇಳಿದ್ರೆ 6 ಫೀಟ್ ಇದೆ ಇದು ಅಷ್ಟೇ. ಟಾಟಾ ಬಾಯ್ ಬಾಯ್. ಇನ್ನು ಕೆಳಗಡೆ ಎಷ್ಟು ಡೀಪ್ ಇರ್ಬೋದು ಹೇಳಿ? ಕಲ್ಲಿಗೆ ಹಾಕ್ಬಾರ್ದು ಕಲ್ಯಾಣಿಗೆ. ಕಾಣಿಸ್ತಾನೆ ಇಲ್ಲ ಗುರು, ಅಲ್ಲಿವರೆಗೂ ಕಾಣ್ತಾ ಇದೆ. ಆಮೇಲೆ ಇನ್ನೂ ಮೆಟ್ಲಿದೆ ನೋಡಿ. ಇದು ತಡಿ ಝೂಮ್ ಮಾಡ್ತೀನಿ. ನೋಡಿ ಅಲ್ಲಿವರೆಗೂ ಮೆಟ್ಲಿದೆ. ಅಲ್ಲಿಗೆ ಹೋಗೋದ್ರೊಳಗಡೆ ಮಿನಿಮಮ್ ಅಂದರೆ 15 ಫೀಟ್ ಮೇಲಿದೆ ಅದು. ಇನ್ನು ಕೆಳಗೆ ಎಷ್ಟು ಫೀಟ್ ಇರ್ಬೋದಲ್ಲ ಯಪ್ಪ. ಮಿನಿ ರೈಡ್ ಅಲ್ಲ, ಒಳ್ಳೆ ರೈಡ್ ಆಯಿತು, ಬೆಸ್ಟ್ ರೈಡು, ಚೆನ್ನಾಗಿದೆ. ನಾವಿವಾಗ ಕೆಂಪಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವ್ರ ದರ್ಶನ ಮಾಡೋಣ. ದೊಡ್ಡದಾಗಿದೆ ತುಂಬ. ಇಲ್ಲೆಲ್ಲ ವೀಡಿಯೋಗಳು ಮಾಡ್ಬೋದಾ? ನಮ್ದೆಲ್ಲ ಪರ್ಸೆಲ್ಲ ಅಲ್ಲೇ ಬಿಟ್ಟು ಬಂದೆ. ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಮುಂಚೆ ಇರಲಿಲ್ವ ಇದೆಲ್ಲ? ಇವಾಗ ಮಾಡ್ತಾ ಇರೋದು. ಹಾಂ ಹಾಂ. ಕೆಂಪಮ್ಮ ದೇವಿ ಕಾಪಾಡುವ ತಾಯಿ. ಒಳಗಡೆ ಹೋಗ್ಬೇಕಂದ್ರೆ ಭಕ್ತಿ ಜೊತೆಗೆ ಭಯದಿಂದನೂ ಹೋಗ್ಬೇಕು ಒಬ್ಬರು. ಹಾಂ ದೇವ್ರೆ. ಮೈ ನಿಜವಾಗೂ ಜುಮ್ ಅಂತ ಇದೆ. ಗೂಸ್ ಬಂಪ್ಸ್ ಬರ್ತಿದೆ ಬ್ರೋ ಯಪ್ಪ. ಅಷ್ಟೇ ಕತೆ.
ತಾತಾರ ಕಾಲದಿಂದ ಅಂದರೆ ಏನು ಕಷ್ಟಕ್ಕೆ ಬರ್ತಾರಾ ಏನಕ್ಕೆ ಬರ್ತಾರೆ ಅಂದರೆ ನಮ್ಮ ಅಣ್ಣ ಕರಿತೀನಿ ಒಂದು ಹೇಳ್ತೀನಿ ಎಲ್ಲ ಹಾಂ ಹಳೆ ದೇವಸ್ಥಾನ ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡ್ತೀವಿ. ಇವು ದೂತರು ಇದ್ದಾರಲ್ಲ ದೂತರು ಹೀಗಿದ್ರು, ಅಮ್ಮ ಈ ಒಳಗೆ ಕುಂತಿದ್ದಲ್ಲ ಹೀಗಿತ್ತು. ಓಕೆ, ಇದು ಹಳೆ ಫೋಟೋ. ಮುಂದೆ ದ್ವಾರ ಬಾಗಿಲು ಐತಲ್ಲ, ಇದು ಇದಿತ್ತಲ್ಲ, ಇದು ಚಿಕ್ಕದಿತ್ತು, ಈಗ ದೊಡ್ಡದು ಮಾಡಿ ಪೂರ್ತಿ ದೊಡ್ಡದು ಅಷ್ಟು ಈಗ ಏಕೈತ್ತು ಹಾಂ 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 ಹಳೆ ದೇವಸ್ಥಾನ. ಇದು ಒಳಗಡೆ ಇದ್ದಿದ್ದಂತ ಅಮ್ಮ ಆಳು ಹೀಗಿರ್ತಾಳ ಆಳಲ್ಲ. ಮತ್ತೀಗ ಜೀವ ತುಂಬಿ ಮತ್ತೆ ಬೇರೆ ಭಾಳ ದಿವಸ ಆಯಿತು. ಎಷ್ಟನೇ ಇಸ್ವಿಯಿಂದ ಅಂದರೆ ಇಲ್ಲೇ ತಿಪ್ಟೂರು, ಅಲ್ಲೆಲ್ಲಾರು ಒಂದು ಇದು ಹಾಕೋತೀವಿ, ಟೆಂಟು ಗುಡಿಸ್ಲು ಥರ ಬರುತ್ತಲ್ಲ, ಹಾಕೊಂಬಿಡ್ತೀವಿ ಅದ. ಓ ಅಲ್ಲಿಲ್ವಾ ಹಿಂದೆ? ಯಾವ್ದಾ? ಏನಕ್ಕಂತಾರೆ, ಈಗ ನಿಮ್ಮ ತೋಟದಲ್ಲಿ ಒಂಚೂರು ಹಾಕತ್ತೀವಿ, ನೀವು ಬಿಡಲ್ವಾ? ಹಂಗೆ ಯಾರೋ ಒಬ್ರು ಬಿಡ್ತಾರೆ. ಟೌನಲ್ಲಿ ಹಾಕೋಣ, ಸ್ವಲ್ಪ ಈ ಥರ ಹಳ್ಳಿ ಕಡೆ ಬರ್ತೀವಿ, ಅಲ್ಲಿ ಹಾಕತ್ತೀವಿ ಅಲ್ಲಷ್ಟೇ. ಇದಾ? ಇದು 7 ಲಕ್ಷ. ಹಾಂ, ಅದು 3 ಲಕ್ಷ. ಯಾರು? ಇದೇ ಬಿಸ್ನೆಸ್, ಓಡಾಡೋದೇ ಬಿಸ್ನೆಸ್. ಓಡಾಡ್ತೀವಲ್ಲ ಯೂಟ್ಯೂಬ್, ಹಾಂ ಅದಕ್ಕೆ ಏನೇನೋ ಮಾಡ್ತೀವಿ ಹೊಟ್ಟೆಪಾಡಿಗೆ. ನಿಮ್ಮ ಹೆಸರು? ಹೌದಾ? ಹೋಗಲ್ವಲ್ಲ ದೇವಸ್ಥಾನಕ್ಕೆ? ಸರಿ ತಾತ, ಸಿಗೋಣ, ಬಾಯ್. ತಾತ ಒಳ್ಳೆ ಚೆನ್ನಾಗಿ ಮಾತಾಡಿದ್ರು. ಪಾಪ ಹಳ್ಳಿ ಜನಕ್ಕೆ ಏನು ಗೊತ್ತಿರಲ್ಲ, ಸುಮ್ಮನೆ ಕಾಮಿಡಿ ಮಾಡ್ಕೊಂಡು ಅವ್ರೇನಾದ್ರೂ ಬೇಜಾರಾಗಲ್ಲ ಅಂತ ನಾವೇನು ಜಾಸ್ತಿ ರೇಗ್ಸಿಲ್ಲ, ಮಾತಾಡ್ಕೊಂಡು ಹೋಗ್ತಾ ಇದೀವಿ. ನೋಡಿ ಹೆಂಗ್ ಹೋಗ್ತಾರೆ ಟೈ ಅಂತ. ಇಂಡಿಕೇಟರ್ ಅಲ್ವಾ, ಮೋಸ್ಟ್ಲಿ ವರ್ಕ್ ಆಗಲ್ಲ ಅನ್ಸುತ್ತೆ. ನಮ್ಮ ಕಿಬ್ಬನಹಳ್ಳಿ ಕ್ರಾಸ್, KB ಕ್ರಾಸ್ ನೋಡಿ ಹೆಂಗಿದೆ. ಹೈವೇಗಳು ಆಗ್ತಾ ಇದೆ, ಇಲ್ಲಿ ಡಬಲ್ ಹೈವೇ ಆಗುತ್ತೆ ಆದ್ಮೇಲಂತೂ ಇಲ್ಲಿ ಫುಲ್ಲು ಚೆನ್ನಾಗಿ ಆಗ್ಬೋದು ಇನ್ನು. ಅಪ್ಪ ಇದ್ರಲ್ಲಿ ಮನಕಂಡು ಓಡಿಸ್ಬೇಕು. SR93 ಅವ್ರದ್ದು ಗಾಡಿ ಓಡಿಸ್ತಾ ಇದ್ದೀನಿ. ಅದ್ರಲ್ಲಿರೋಂಥ ಎಕ್ಸಾಸ್ಟ್ ಸೌಂಡ್ ಅಂತೂ ಸಖತ್ ಇಷ್ಟ ಆಗುತ್ತೆ. ಇದೇ ನೋಡಿ ನಮ್ಮ ಓಲ್ಡ್ ಏಜ್ ಹೋಮ್, ವೃದ್ಧಾಶ್ರಮ ಮೇಲೆ ಇರೋದು. ನಾನಿವತ್ತು ನೋಡಿ ಓಡಿಸ್ತಿರೋ ಗಾಡಿ ಬಂದು ಆಫ್ ರೋಡ್ ಕುದುರೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಬಡವರ ಬಾದಾಮಿ ಇದು, ಹೋಗುತ್ತೆ ಪರವಾಗಿಲ್ಲ. ಇದನ್ನು ನೋಡಿ 4th ಗೇರಲ್ಲಿ, ಓ ನೈಸ್. 5th ಗೇರಲ್ಲಿ, ಅದು ಅಷ್ಟೇ ಅಲ್ವಾ 5th? ಪರವಾಗಿಲ್ಲ ಗುರು, 100 ಕ್ರಾಸ್ ಆಗುತ್ತೆ. ಎಕ್ಸ್ಪಲ್ಸ್ ದಿ ಮೋಸ್ಟ್ ಕಂಫರ್ಟಬಲ್ ಆಫ್ ರೋಡ್ ಬೈಕ್ ಇದು. ಬಟ್ ನಾವೀಗ ಹೈವೇನಲ್ಲಿ ಹೋಗ್ತಾ ಇದೀವಿ. ಹೈವೇ ಯಾವ ತರ ಕೆಚ್ಚಕ್ಕಾಗಲ್ಲ ಇದನ್ನ. ಎಕ್ಸ್ಪಲ್ಸ್ ಅಲ್ಲಿ ಇರೋ ಅಂತ ಸಸ್ಪೆನ್ಷನ್ ನಾನು ನಿಜವಾಗೂ ಎಷ್ಟು ಕಂಫರ್ಟ್ ಇರುತ್ತೆ ಗೊತ್ತಾಗುರು. ಯಾವ್ದಾದ್ರು ಹಬ್ಸ್ಗಳನ್ನ ಆರ್ಸೋದಾಗ್ಲಿ ಏನೇ ಮಾಡಿ ಅಷ್ಟು ನೀಟಾಗಿ ಮಾಡಿದಾನೆ ಮಾತ್ರ. ನಿಜವಾಗೂ ಇಂಪ್ರೆಸಿವ್ ಅದು ಗಾಡಿ.
ADV 390 ತಗೊಂಡೋದ್ರ ಬದಲು ಇದು ಆರಾಮಾಗಿ ತಗೋಬಹುದು. ಅದೇನು ನಮ್ಗೆ ಆಕ್ಚುಲಿ ಅದನ್ನು ಓಡಿಸ್ ನೋಡಿದೀನಿ, ಅದೇನು ಅಷ್ಟು ನನಗೆ ಇಷ್ಟ ಆಗಿಲ್ಲ. ಅದಕ್ಕೆ ನನ್ನ ಫ್ರೆಂಡ್ ತಗೊಂಡು ಒಂದು ವಾರಕ್ಕೆ ಕೊಟ್ಬಿಟ್ಟ. ಎಕ್ಸ್ಪಲ್ಸೇ ಪರವಾಗಿಲ್ಲ, ಪಿಕಪ್ ವೈಸ್ ಅದು ಏನು ಆ ಲೆವೆಲ್ಗೆ ಏನಿಲ್ಲ, ಎಕ್ಸ್ಟ್ರೀಮ್ ಲೆವೆಲ್ ಇಲ್ಲ. ನಮ್ಗೇನಂದ್ರೆ ಆಫ್ ರೋಡ್ ಹೋಗಲ್ಲ, ನಮ್ದೇನಿದ್ರು ಹೈವೇಗೆ ನಂದು ಏನಿದೆ, ನನ್ನ ರಥನೇ ಚಂದ, ಅದಕ್ಕಿಂತ ಗಾಡಿ ಬೇಡ. ಇದು ನೋಡು, ಸೀಟಿಂಗ್ ಪೊಸಿಷನ್ ತುಂಬಾ ಚೆನ್ನಾಗಿದೆ. 200cc ಗಾಡಿ, ಸೀಟಿಂಗ್ ಚೆನ್ನಾಗಿದೆ. 18 BHP ಬರುತ್ತೆ ಗಾಡಿ ಇದು. ನಿಮ್ಗೆ ಹೆವಿ ರೇವ್ ಮಾಡಕ್ ಆಗಲ್ಲ, ಆಲ್ಮೋಸ್ಟ್ ಓಕೆ. ಆರಾಮಾಗಿ ಯಾವ್ದಾದ್ರು ಟ್ರಿಪ್ ಹೊಡಿಬೇಕಾ ಆರಾಮಾಗಿ ಹೊಡಿಬೋದು. ಏನಾಯ್ತು ಬ್ರೋ? ಹಾ, ಸಿಗಲ್ಲ. ಹಾ, ಹೌದೌದು, ರೋಡ್ ಸಿಗಲ್ಲ ಇದಕ್ಕೆ. ನಿಮ್ಗೇನ್ ಮ್ಯಾಕ್ಸಿಮಮ್ 150 ಹೋಗ್ಬೋದು ಅಷ್ಟೇ. 150 ಹೋಗ್ಬೋದು. ಎಷ್ಟು ಹೋದ್ರಿ? ಹಾ ಹೌದು, ಆದ್ರೆ ಇದು ರೋಡ್ ಇನ್ನ ಆಗ್ಬೇಕು. ನಮ್ಮ ಹಾಸನ್ ನೋಡಿದೆಲ್ಲ ಅದು ಚೆನ್ನಾಗಿದೆ. ಹಾಯ್ ಬ್ರೋ. ಹೌದಾ? ಹಾ, ಹೌದು. ಹಾ, ಹೌದಾ? ಕೆವಿ ಗ್ಲಾಸ್. ಓಕೆ. ಹೌದಾ? ಓಕೆ, ಬೈ, ಸಿಗೋಣ. ಬಾಯ್. ಓಕೆ ಬ್ರೋ, ಬಾಯ್. ತಿಪ್ಟೂರ್ ಬಂದಾಗ ಬನ್ನಿ ಬ್ರೋ, ಸಿಗೋಣ. ಓಕೆ. ಇದು ವೃದ್ಧಾಶ್ರಮ ಇದೆಯಲ್ಲ, ಓಕೆ ಸರ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡ್ತಾರೆ ನಮ್ಮ ಪೊಲೀಸ್ಗಳು. ಕೆಲವರಂತೂ ಅಷ್ಟೇ ನೋಡಿ, ಮಾತಾಡ್ಸಿದ್ರು, ಕಳ್ಸಿದ್ರು. ಜನಿನ್ ಇರ್ಬೇಕು, ಕೆಲವರಂತೂ ಇರೋದೇ ಇಲ್ಲ. ಸುಮ್ಮನೆ ಎಲ್ಲಿ ಬರುತ್ತೆ ಅಂತ ನೋಡ್ತಾ ಇರೋರೆ ಜಾಸ್ತಿ. ಅದ್ರ ಮಧ್ಯ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇರೋರು ಇದ್ದಾರೆ, ಅವರನ್ನ ಅಪ್ರಿಷಿಯೇಟ್ ಮಾಡೋಣ. ಎಲ್ಲ ಕಾಲೇಜುಗಳನ್ನು ಬಿಟ್ಟಿದೆ, ಬರೀ ಹುಡುಗರು ಹುಡುಗಿರೇ ಇದ್ದಾರೆ. ಈ ಆಂಟಿರ್ ಹಿಂದೆ ಹೋದ್ರೆ ಮಾತ್ರ ಹೊಗೆನೆ, ಎಲ್ಲಿ ಬೀಳಿಸ್ತಾರ ಗಾಡಿಗಳನ್ನ. ಹೋಗವತ್ತ. ವೃದ್ಧಾಶ್ರಮಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ಅಟ್ ಪ್ರೆಸೆಂಟ್ ಒಬ್ರಿದಾರೆ ಅಷ್ಟೇನೆ, ತುಂಬಾ ಜನ ಇಲ್ಲ. ಇವಾಗ ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿರೋದಲ್ಲ. ನನ್ನ ಫ್ರೆಂಡೇ ಮೇಂಟೈನ್ ಮಾಡ್ತಾ ಇರೋದು. ಅವ್ರಿಗೆ ನಾನು ಸಪೋರ್ಟಿವ್ ಆಗಿದ್ದೀನಿ ಅಷ್ಟೇ. ಸುಭಾಷ್ ಕನ್ನಡಿಗ ಅಂತ ಕಾಲೇಜ್ಗೆ ಹೋಗಿ, ಕಾಲೇಜಿಂದ ಬಂದು ಪಾರ್ಟ್ ಟೈಮ್ ಡ್ಯೂಟಿ ಮಾಡಿಕೊಂಡು ಸಿಕ್ಕಿರೋ ಟೈಮಲ್ಲಿ ವಿಡಿಯೋ ವ್ಲಾಗ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ಅಪ್ರಿಷಿಯೇಟ್ ಮಾಡಬೇಕು. ಇವಾಗ ನೋಡಿ, ಡೆಡಿಕೇಶನ್ ಇದೆಯಲ್ಲ, ಎಲ್ರಿಗೂ ಬರಲ್ಲ. ಅದು ಕೂಡ ಮೊಬೈಲಲ್ಲಿ ವಿಡಿಯೋ ಮಾಡ್ಕೊಂಡು, ನಮ್ಮ ಥರ ಆಕ್ಷನ್ ಕ್ಯಾಮ್ರಾನು ಇಟ್ಕೊಂಡಿಲ್ಲ. ಎಫರ್ಟ್ ಆಗ್ತಿದ್ದಾರೆ ಪಾಪ. ಅದಕ್ಕೆ ನನ್ನ ಕಡೆ ನಿಜವಾಗೂ ಹ್ಯಾಟ್ಸ್ ಆಫ್. ಒಳ್ಳೇದಾಗ್ಲಿ, ಇನ್ನ ಮುಂದೆ ಬರಲಿ, ಚೆನ್ನಾಗೆಲ್ಲ ಎಲ್ಲ ಥರನೂ ಬೆಳೀಲಿ. ಗುಡ್ ಲಕ್ ಮೈ ಡಿಯರ್ ಬ್ರೋ.